ಜೈಲಿನಲ್ಲಿ ದರ್ಶನ್ ಭೇಟಿಯಾದ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್. ಪತಿಯನ್ನ ಕಂಡು ವಿಜಯಲಕ್ಷ್ಮಿ ಪುತ್ರ ವಿನೀಶ್ ಭಾವುಕರಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಪ್ರತ್ಯೇಕ ಕೊಠಡಿಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಇವತ್ತು ವೆಡ್ಡಿಂಗ್ ಆನಿವರ್ಸರಿ 30 ನಿಮಿಷಗಳ ಕಾಲ ಸಮಯವನ್ನ ಕೊಟ್ಟಿದ್ರು. ಮಾತನಾಡಬಹುದು, ತಿಂಡಿ ತಿನಿಸುಗಳನ್ನ ಕೊಡಬಹುದು ಅಂತ ಹೇಳಿ ವಿಜಯಲಕ್ಷ್ಮಿ ಹಾಗೂ ವಿನೀಶ್ ಹೋಗಿದ್ದಾರೆ. ಇವತ್ತು ದರ್ಶನ್ ವಿಜಯಲಕ್ಷ್ಮಿ ವಿವಾಹ ವಾರ್ಷಿಕೋತ್ಸವ ಹಿನ್ನೆಲೆ ಭೇಟಿಗೆ ವಿಶೇಷ ಅನುಮತಿಯನ್ನ ಪಡ್ಕೊಂಡಿದ್ರು. ಮಾತುಕತೆ ಬಳಿಕ ವಾಪಸ್ ಹೊರಟಂತಹ ಪತ್ನಿ ವಿಜಯಲಕ್ಷ್ಮಿ ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ್ದಾರೆ. ವಿಜಯಲಕ್ಷ್ಮಿ ಪಾಪ ಕಳೆದ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡಿದ್ರು. ವಿವಾಹ ವಾರ್ಷಿಕೋತ್ಸವದಂದು ಜೊತೆಗಿರಬೇಕು ಅಂತೇಳಿ ಆಸೆ ಪಡ್ತಾರೆ. ಆದರೆ ಗಂಡ ಜೈಲಿನಲ್ಲಿದ್ದಾರೆ, ಮಗ ಮತ್ತೆ ವಿಜಯಲಕ್ಷ್ಮಿ ಕೊರಗ್ನಲ್ಲಿದ್ದಾರೆ. ಆದರೂ ಸಹ 30 ನಿಮಿಷಗಳ ಕಾಲಾವಕಾಶ ಸಿಕ್ಕಿದ್ಯಲ್ಲ, ಅದರಲ್ಲಾದರೂ ಮಾತನಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ರು. ತಿಂಡಿ ತಿನಿಸುಗಳು, ಹಣ್ಣು ಹಂಪಲುಗಳು ಎಲ್ಲವನ್ನೂ ಸಹ ತಂದಿದ್ರು. ಆದರೆ 30 ನಿಮಿಷಗಳ ಸಮಯ ಮುಗಿದ ಮೇಲೆ ವಾಪಸ್ ಹೊರಟಿದ್ದಾರೆ. ಆದರೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ. ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೂ ಸಹ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಮನೆಯಲ್ಲಿದ್ರೆ ವಿಶೇಷವಾಗಿ ಆಚರಣೆಯನ್ನ ಮಾಡಬಹುದು. ಆಚರಣೆ ಮಾಡದೇ ಇದ್ರೂ ಸಹ ಮನೇಲಿ ಒಟ್ಟಿಗಿದ್ರೆ ಅದೊಂದು ಏನೋ ಒಂಥರ ಸಂತೋಷವನ್ನು ಕೊಡುತ್ತೆ. ಬಟ್ ಗಂಡ ಜೈಲಿನಲ್ಲಿದ್ದಾರೆ, ಈಗ ಹೆಂಗೆ ಆಚರಣೆ ಮಾಡ್ಕೊಳ್ಳೋದಕ್ಕಾಗತ್ತೆ? ಕಳೆದ ವರ್ಷದ ಸಂಭ್ರಮವನ್ನ ನೆನೆದು ಭಾವುಕರಾಗಿದ್ದಾರೆ. ಒಂದು ಕಡೆ ಪೋಸ್ಟ್ ಅನ್ನು ಸಹ ಹಾಕೊಂಡಿದ್ರು ವಿಜಯಲಕ್ಷ್ಮಿ ಅವರು. ಎಷ್ಟೇ ಕಷ್ಟ ಇರಲಿ, ಪ್ರಪಂಚವೇ ತಿರುಗಿ ಬಿದ್ರೂ ಸಹ ನಾನು ನಿನ್ನ ಜೊತೆಗಿರ್ತೀನಿ ಅಂತ ಹೇಳಿ ಭಾವುಕ ಪೋಸ್ಟ್ ಅನ್ನು ಸಹ ಹಾಕೊಂಡಿದ್ರು. ಮೌನವೇ ಇರಲಿ, ಚಂಡಮಾರುತವೇ ಬರಲಿ, ನಾನು ನಿನ್ನ ಕೈ ಹಿಡಿವೆ, ಕಷ್ಟ ಸುಖದಲ್ಲಿ ಸದಾ ನಾನು ನಿನ್ನ ಜೊತೆಗಿರ್ತೀನಿ ಅಂತ ಹೇಳಿ ದರ್ಶನ್ ಕೈ ಹಿಡಿದಿರುವಂಥ ಫೋಟೋವನ್ನ ಪೋಸ್ಟ್ ಮಾಡಿ ಭಾವುಕರಾಗಿದ್ರು. ಇದೇ ಸಂದರ್ಭದಲ್ಲಿ ಜೈಲಿಗೆ ಹೋಗಿ ದರ್ಶನನ್ನ ಭೇಟಿಯಾಗಿ ವಾಪಸ್ ಹೊರಟಿದ್ದಾರೆ ಮಗ ಹಾಗೂ ವಿಜಯಲಕ್ಷ್ಮಿ. ಆದರೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ. ಮೂವತ್ತು ನಿಮಿಷಗಳ ಕಾಲಾವಕಾಶವನ್ನ ಪಡ್ಕೊಂಡಿದ್ರು. ಅದು ವಿಶೇಷ ಅನುಮತಿಯ ಮೇಲೆಗೆ ಜೈಲಿಗೆ ಬಂದು ಭೇಟಿಯನ್ನ ಆಗಿದ್ರು. ಹಣ್ಣು ಹಂಪಲುಗಳನ್ನ, ತಿಂಡಿಯನ್ನು ತರಬಹುದು ಅಂತ ಹೇಳಿ ಅವಕಾಶ ಸಿಕ್ಕಿತ್ತು. ಮೊನ್ನೆ ವಿಶೇಷವಾದಂತಹ ಬೇಡಿಕೆಯನ್ನು ಇಟ್ಟಿದ್ರು. ಅವಕಾಶ ಸಿಗುತ್ತೋ ಇಲ್ವಂಥ ನಿರೀಕ್ಷೆ ಸಹ ಇತ್ತು. ಯಾಕಂತ ಹೇಳಿದ್ರೆ ಏನು ಬೇಕಾದರೂ ಆಗಬಹುದು ಅನ್ನುವಂಥ ನಿಟ್ಟಿನಿಂದ 1 ವರ್ಷ ಹೆಂಗೋ ಜೈಲಿನಿಂದ ದರ್ಶನ್ ಆಚೆ ಬರೋಕ್ ಆಗದೇ ಇರುವುದಂತೂ ಪಕ್ಕ. ಅದೊಂದು ನಿಟ್ಟಿನಲ್ಲಿ ಅನುಮತಿಯಾದರೂ ಸಿಗುತ್ತಾ? ಅದು ವಿಶೇಷ ದಿನ, ಇವತ್ತು ಮದುವೆ ದಿನ ಆಗಿರೋದ್ರಿಂದ ಇವತ್ತಾದ್ರೂ ಅನುಮತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರು. ಅದರಂತೆ ಇವತ್ತು ಅನುಮತಿಯೂ ಸಹ ಸಿಕ್ತು. ದರ್ಶನನ್ನ ಭೇಟಿಯಾಗಿ ವಾಪಸ್ ಬಂದಿದ್ದಾರೆ. ಆದರೆ ವಾಪಸ್ ಬರುವಂತಹ ವೇಳೆ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಡುವಂತಹ ಸ್ಥಿತಿಯಲ್ಲೂ ಸಹ ಇರೋದಿಲ್ಲ. ಮಗ ಹಾಗೂ ವಿಜಯಲಕ್ಷ್ಮಿ ದರ್ಶನನ್ನ ಭೇಟಿಯಾಗಿ ಕಂಬನಿ ಮಿಡಿತಾ ವಾಪಸ್ ಹೊರಟಿದ್ದಾರೆ. ಪ್ರತ್ಯೇಕ ಕೊಠಡಿಯಲ್ಲಿ ಮಾತುಕತೆಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಹಾಗಾಗಿ ಮಾತುಕತೆಯನ್ನು ಮುಗಿಸಿ ಈಗ ವಾಪಸ್ ಹೊರಟಿದ್ದಾರೆ. ಆದರೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ ವಿಜಯಲಕ್ಷ್ಮಿ. ಅಲ್ವಾ, ಹೆಂಗಿದ್ರೆ ಬರಕ್ಕಿಲ್ಲ, ಅರ್ಧ ಗಂಟೆ ಟ್ರೈ ಮಾಡೋದು.